ಇವತ್ತಿಗೆ ನೇಮಕವಾದ ಅನುದಿನದ ಆಹಾರ. ಭೂಲೋಕರಾಜನಿಗೆ ಭೂಪರಾಕ್. ಕೀರ್ತನೆಗಳು 97ನೇ ಅಧ್ಯಾಯ 1-12. ಕೀರ್ತನೆಗಳು 97 1-12. ಧರ್ಮಸ್ಥಾಪಕನಾದ ಯೆಹೋವ ರಾಜನನ್ನು ಸ್ತುತಿಸುವುದು. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ. ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿಬಿಡುತ್ತದೆ. ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು, ಭೂಮಿಯು ಅದನ್ನು ಕಂಡು ನಡುಗಿತು. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಗಗನಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು. ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು. ವಿಗ್ರಹಗಳಲ್ಲಿ ಹಿಗ್ಗುವ ಮೂರ್ತಿ ಪೂಜಕರೆಲ್ಲ ತಲೆಬೊಗ್ಗಿಸಲಿ. ದೇವರುಗಳಿರ, ನೀವೆಲ್ಲರೂ ಆತನಿಗೆ ಅಡ್ಡಬೀಳಿರಿ. ಯೆಹೋವನೇ, ನೀನು ನ್ಯಾಯಸ್ಥಾಪಿಸಿದ ವಾರ್ತೆಯನ್ನು ಕೇಳಿ ಚೀಯೋನ್ ಪಟ್ಟಣವು ಹರ್ಷಿಸಿತು. ಯೆಹೂದ ಪ್ರಾಂತ್ಯದ ಊರುಗಳು ಸಂತೋಷಿಸಿದವು. ಯೆಹೋವನೇ, ನೀನು ಭೂಲೋಕದ ಸರ್ವಾಧಿಕಾರಿ. ಎಲ್ಲ ದೇವರುಗಳಲ್ಲಿ ಮಹೋನ್ನತನು ನೀನೇ. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಗೆಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ನೀತಿವಂತರಿಗೋಸ್ಕರ ಪ್ರಕಾಶವೂ ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವೂ ಬಿತ್ತಲ್ಪಟ್ಟಿವೆ. ನೀತಿವಂತರೇ, ಯೆಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಭೂಲೋಕರಾಜನಿಗೆ ಭೂಪರಾಕ್. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಭೂಲೋಕವು ಸಂತೋಷಿಸಲಿ. ಈ ಭೂಮಿಯ ಒಡೆತನದ ಪತ್ರವು ಯೆಹೋವನ ಕೈಯಲ್ಲಿದೆ. ಆತನು ನೀತಿ ನ್ಯಾಯಗಳಿಂದ ರಾಜ್ಯಾಧಿಕಾರ ನಡೆಸುತ್ತಾನೆ. ಮಾತ್ರವಲ್ಲದೆ ಪ್ರೀತಿ ಸತ್ಯತೆಗಳನ್ನು ತನ್ನ ಸಾನ್ನಿಧ್ಯ ದೂತರಾಗಿ ನಿಲ್ಲಿಸಿಕೊಂಡಿದ್ದಾನೆ. ಇಂಥ ರಾಜ್ಯದಲ್ಲಿ ಪ್ರಜೆಗಳು ನೆಮ್ಮದಿಯಾಗಿ ಬದುಕುತ್ತಾರೆ. ಅಲ್ಲಿ ಮಳೆ ಬೆಳೆಗಳಾಗಿ ರಾಜ್ಯವು ಸುಭಿಕ್ಷವಾಗಿರುತ್ತದೆ. ಸದ್ಧರ್ಮಿಯಾದ ಯೆಹೋವನು ತನ್ನ ಪ್ರಜೆಗಳ ಕೊರತೆಗಳನ್ನು ನೀಗಿಸಿ ಅವರನ್ನು ವೈರಿಯಿಂದ ಸಂರಕ್ಷಿಸುತ್ತಾನೆ. ಈ ಕಾರಣದಿಂದ ಆತನ ಪ್ರಜೆಗಳು ಆತನನ್ನು ಕೊಂಡಾಡುತ್ತಾ ಭೂಪರಾಕ್ ಹೇಳುವ ಕೀರ್ತನೆ ಇದಾಗಿದೆ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಈ ಮಾತು ವರ್ತಮಾನ ಕಾಲದಲ್ಲಿದೆ, ಅಂದರೆ ದೇವರು ಪದಚ್ಯುತಿಗೊಂಡಿಲ್ಲ. ಸೈತಾನನು ತಾನು ಇಹಲೋಕಾಧಿಪತಿಯಾಗಬೇಕೆಂದು ಏದೇನ್ ತೋಟದಲ್ಲಿ ಮಾನವನನ್ನು ವಂಚಿಸಿದ್ದು ನಿಜ. ಆದರೆ ಯೆಹೋವ ದೇವರು ಅಲ್ಲಿಗೆ ಬಂದು ರಕ್ಷಕನ ಆಗಮನವನ್ನು ಮುಂತಿಳಿಸಿ ಸೈತಾನನ ಪದಗ್ರಹಣಕ್ಕೆ ಬ್ರೇಕ್ ಹಾಕಿದನು. ಸೈತಾನನು ಈ ಭೂಮಿಯ ಮೇಲೆ ಅಂಧಕಾರದ ದೊರೆತನವನ್ನು ಸ್ಥಾಪಿಸುವ ಆಲೋಚನೆಯಲ್ಲಿದ್ದಾಗಲೇ ದೇವರು ತನ್ನ ಮಗನಾದ ಕ್ರಿಸ್ತ ಯೇಸುವಿನ ಶಿಲುಬೆಯ ಮರಣದ ಮೂಲಕ ಈ ಲೋಕದ ಮೇಲೆ ಬೆಳಕಿನ ರಾಜ್ಯವನ್ನು ಸ್ಥಾಪಿಸಲು ಮುಂದಾದನು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವೆಯ ಪ್ರಾರಂಭದಲ್ಲಿಯೇ ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರತೊಡಗಿದದು. ಇದೇ ಕಾರಣದಿಂದ ದೇವರ ಆಡಳಿತದಲ್ಲಿ ಜನಜೀವನ ಹೇಗಿರಬಹುದು, ಇದನ್ನು ಯೇಸುವು ಮತ್ತಾಯ 5-7 ಅಧ್ಯಾಯಗಳವರೆಗೆ ತನ್ನ ಪರ್ವತ ಪ್ರಸಂಗದಲ್ಲಿ ವಿವರಿಸಿದ್ದಾನೆ. ಕೊನೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂದು ಅದರ ಸಾರವನ್ನು ವಿವರಿಸಿದನು. ಅಂದರೆ ದೇವರ ರಾಜ್ಯದಲ್ಲಿ ಕೊರತೆ ಇರುವುದಿಲ್ಲ. ವಚನ 5. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಕೇವಲ ಅನ್ಯಾಯ, ಅವಘಡ, ಅವ್ಯವಸ್ಥೆಯೇ ಈ ಲೋಕದಲ್ಲಿ ತುಂಬಿದೆ. ಆದರೆ ಕರ್ತನ ಈ ವಾಗ್ದಾನವನ್ನು ನಂಬಿದವರು ನೆಮ್ಮದಿಯಿಂದ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ವಚನ 10. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಗೆಮಾಡಿರಿ ಎನ್ನುವುದು ಆಜ್ಞೆಯಾಗಿದೆ. ಅರಸನು ಸದ್ಧರ್ಮಿಯಾಗಿರಲು ಆತನ ಪ್ರಜೆಗಳು ಕೆಟ್ಟತನವನ್ನು ನಡೆಸುವುದಕ್ಕೆ ಆಸ್ಪದವಿರುವುದೋ? ಹೊಸ ಯೆರೂಸಲೇಮಿಗೆ ಸೇರಬೇಕೆನ್ನುವವರು ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ. ಅಸಹ್ಯವಾದದ್ದನ್ನು ಸುಳ್ಳಾಡದದ್ದನ್ನು ನಡೆಸುವವನು ಸೇರುವುದಿಲ್ಲ ಎನ್ನುವ ಮಾತನ್ನು ಗಂಭೀರವಾಗಿ ಯೋಚಿಸು. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕಿದ್ದೀರೋ? ಪ್ರಾರ್ಥಿಸು. ಪ್ರೀತಿಯುಳ್ಳ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ
ನನ್ನನ್ನು ನಿನ್ನ ರಾಜ್ಯದ ಪ್ರಜೆಯನ್ನಾಗಿ ಮಾಡಿಕೊ. ಆಮೇನ್.